ಜ್ಯೋತಿಷ್ಯ ವೀಕ್ಷಕರೆಲ್ಲರೂ ಮಂಜುನಾಥ್ ಭಟ್ ಗುರುಜಿ ಮಾಡುವ ನಮಸ್ಕಾರಗಳು. ಆಗಸ್ಟ್ ಮಾಸ ಭವಿಷ್ಯ ಮೇಷರಾಶಿ. ಮೇಷರಾಶಿಯಲ್ಲಿರತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರತಕ್ಕಂಥ ಶಿವಫಲಗಳು ಪ್ರಾಪ್ತಿಯಾಗುತ್ತೆ. ಯಾಕೆಂದ್ರೆ ಶಿವಫಲಗಳು ಅಂತಂದ್ರೆ ವಿವಾಹ ಆಗುವಂತ ಯೋಗ, ಸಂತಾನ ಆಗುವಂತ ಯೋಗ, ಅದಾದ್ಮೇಲೆ ಮನೆ ಕಟ್ಟುವಂತಹದ್ದು, ವಾರ ತೆಗೆದುಕೊಳ್ಳುವಂತಹ ಶಿವ ಯೋಗಗಳು ಮೇಷರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಮೇಷರಾಶಿಯವರಿಗೆ ಗುರುವಿನ ಪೂರ್ಣ ಅನುಗ್ರಹ ಇರೋದ್ರಿಂದ ಎಲ್ಲಾ ಕಷ್ಟಗಳು ಕೂಡ ಪರಿಹಾರ ಆಗುತ್ತೆ. ಆರ್ಥಿಕ ಸಂಕಷ್ಟದಿಂದ ಪರಿಹಾರ ಆಗುವಂತ ಯೋಗಗಳು ಮತ್ತು ಹೆಚ್ಚಿನ ಆರ್ಥಿಕ ಸಮೃದ್ಧಿ ಆಗುವಂತಹದ್ದು ಮತ್ತು ಆರ್ಥಿಕವಾಗಿ ಸದೃಢಗೊಳ್ಳುವಂತಹ ಶುಭಯೋಗಗಳು ಮೇಷರಾಶಿಯವರಿಗೆ ಪ್ರಾಪ್ತಿಯಾಗುತ್ತೆ. ಮೇಷರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಎಲ್ಲಾ ರೀತಿಯ ಶುಭಗಳು ಗುರುವಿನ ಅನುಗ್ರಹದಿಂದ ಪ್ರಾಪ್ತಿಯಾಗುತ್ತೆ. ಮತ್ತೆ ಮೇಷರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳು ಯಾರಾದ್ರೂ ಕಷ್ಟದಲ್ಲಿ ಇದ್ರೆ ಸಂಬಂಧಪಟ್ಟಂತೆ ನಿಮ್ಮ ಜಾತಕವನ್ನಾಗಲಿ ಅಥವಾ ನಿಮ್ಮ ಒಂದು ಕುಂಡಲಿಯನ್ನಾಗಲಿ ಪರಿಶೀಲನೆ ಮಾಡ್ಕೊಳ್ಳಿ, ಅದರಿಂದ ಶುಭ ಉಂಟಾಗುತ್ತೆ. ಇನ್ನು ವೃಷಭ ರಾಶಿ. ವೃಷಭ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ವಿಶೇಷವಾಗಿರ್ತಕ್ಕಂತಹ ಸ್ಥಾನಮಾನ ಅದರಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ಸ್ಥಾನ ಬದಲಾವಣೆ, ಕೆಲಸ ಬದಲಾವಣೆ, ಉದ್ಯೋಗ ಬದಲಾವಣೆ ಆಗುವಂತ ಯೋಗ, ಆರ್ಥಿಕವಾಗಿ ಸಂಕಷ್ಟದಲ್ಲಿ ಸಿಗುವಂತಹ ಯೋಗ ಮತ್ತು ವ್ರತ ತಿರುಗಾಟ ಮಾಡತಕ್ಕಂಥದ್ದು, ಅನವಶ್ಯಕ ತಿರುಗಾಟಗಳು, ಕಷ್ಟಗಳು, ಕಾರ್ಪಣ್ಯಗಳು, ತೊಂದರೆಗಳು ಬರುವಂತ ಯೋಗ ಇದೆ. ಹಣವನ್ನ ಕಳೆದುಕೊಳ್ಳುವಂತ ಯೋಗವು ಕೂಡ ಪ್ರಾಪ್ತಿಯಾಗುತ್ತೆ. ಮತ್ತೆ ವೃತ್ತಾಯಿತ ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕೋರ್ಟು ಕಚೇರಿ ವ್ಯಾಜ್ಯಕ್ಕೆ ಹೋಗುವಂತ ಯೋಗಗಳು ಪ್ರಾಪ್ತಿಯಾಗುತ್ತೆ. ಮತ್ತೆ ಉದ್ಯೋಗದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುವಂತಹ ಯೋಗಗಳು ಕೂಡ ವೃಷಭ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ತೊಂದರೆ ಆಗುತ್ತೆ. ಇನ್ನು ಮಿಥುನ ರಾಶಿ. ಮಿಥುನ ರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಎಲ್ಲಾ ರೀತಿಯ ಶುಭಗಳು ಪ್ರಾಪ್ತಿಯಾಗುತ್ತೆ. ಆದ್ರೆ ಶುಭ ಕಾರ್ಯಗಳಿಗೆ ಹಣ ಖರ್ಚಾಗುವಂತ ಯೋಗ, ದುಡ್ಡು ಖರ್ಚು ಹೆಚ್ಚು ಮಾಡತಕ್ಕಂಥದ್ದು ಮತ್ತು ಸಾಲ ಮಾಡುವಂತ ಯೋಗಗಳು ಪ್ರಾಪ್ತಿಯಾಗುತ್ತೆ. ಮತ್ತೆ ಕೆಲವೊಂದಷ್ಟು ವ್ಯವಹಾರದಲ್ಲಿ ಅನಾನುಕೂಲ ಆಗುವಂತ ಯೋಗ, ಪಿತ್ರಾಯಿತ ಆಸ್ತಿ ವಿಚಾರದಲ್ಲಿ ಕೋರ್ಟು ಕಚೇರಿ ಹೋಗುವಂತ ಯೋಗ, ದಾಂಪತ್ಯದಲ್ಲಿ ಕಲಹ, ಮನಸ್ತಾಪ, ಅಸಮಾಧಾನ ಆಗುವಂತ ಯೋಗ, ಮನೆ ಕಟ್ಟುವಿಕೆ ಅರ್ಧ ನಿಲ್ಲುವಂತಹದ್ದು ಮತ್ತು ವ್ರತ ತೊಂದರೆ ಆಗ್ತಕ್ಕಂತಹದ್ದು, ಕೆಲವು ಕಳ್ಳತನ ಆಗ್ತಕ್ಕಂತಹದ್ದು, ಉದ್ಯೋಗದಲ್ಲಿ ಬದಲಾವಣೆ ಆಗ್ತಕ್ಕಂತಹದ್ದು, ಮತ್ತೆ ಮೇಲಾಧಿಕಾರಿಗಳಿಂದ ತೊಂದರೆ, ಮತ್ತೆ ಕಾರ್ಮಿಕ ವರ್ಗದವರಿಂದ ಕಿರಿಕಿರಿ ಆಗುವಂತಹ ಯೋಗಗಳು ಕೂಡ ಮಿಥುನ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರಾಪ್ತಿ ಆಗುತ್ತೆ. ಇನ್ನು ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಶುಭ ಯೋಗಗಳು ಪ್ರಾಪ್ತಿಯಾಗುತ್ತೆ. ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಮದುವೆ ಆಗುವಂತಹದ್ದು, ವಿವಾಹ ಸಂಬಂಧ ಯೋಗಗಳು ಕೂಡಿ ಬರ್ತವೆ. ಮನೆ ಕಟ್ಟುವಂತಹದ್ದು, ಪ್ಲಾಟ್ ತೆಗೆದುಕೊಳ್ಳುವಂತಹದ್ದು, ವಾಹನ ತೆಗೆದುಕೊಳ್ಳುವಂತಹ ಶಿವ ಯೋಗಗಳು ಪ್ರಾಪ್ತಿಯಾಗುತ್ತೆ. ಈ ರೀತಿಯಾಗಿ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಶಿವ ಯೋಗಗಳು ಪ್ರಾಪ್ತಿಯಾಗುತ್ತೆ. ಹಣಕಾಸಿನ ಅನುಕೂಲ ಆಗುತ್ತೆ. ಅನಿರೀಕ್ಷಿತ ಹಣಕಾಸು ಒದಗಿ ಬರುವಂತಹ ಶಿವ ಯೋಗಗಳು ಕೂಡ ಕರ್ಕಾಟಕ ರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಶಿವರಾಶಿ. ಶಿವರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಆರ್ಥಿಕ ಸಂಕಷ್ಟದಲ್ಲಿರ್ತಕ್ಕಂಥದ್ದು, ರಾಜಕೀಯದಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ತೊಂದರೆ ಬರ್ತಕ್ಕಂಥದ್ದು, ಇನ್ನು ಕೆಲವೊಂದಷ್ಟು ಸಂಘ ಸಂಸ್ಥೆಯಲ್ಲಿ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿಗಳಿಗೆ ಅನಾನುಕೂಲವಾಗಿ ತೊಂದರೆ ಬರ್ತಕ್ಕಂಥದ್ದು, ಧನಷ್ಟ ಆಗ್ತಕ್ಕಂಥದ್ದು, ಅನಿರೀಕ್ಷಿತ ಧನವೇ ಆಗ್ತಕ್ಕಂಥದ್ದು, ಕೆಲವೊಂದಷ್ಟು ವಾಹನ ಅಪಘಾತಾದಿ ಭಯಗಳು ಬರ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಕಲಹ, ಮನಸ್ತಾಪ, ಅಸಮಾಧಾನ ಬರ್ತಕ್ಕಂಥ, ಮಕ್ಕಳಿಂದ ತೊಂದರೆ, ಮಕ್ಕಳ ವಿದ್ಯಾಭ್ಯಾಸದಲ್ಲಿ ಸ್ವಲ್ಪ ಮಟ್ಟಿಗೆ ಹಿನ್ನಡೆ ಆಗುವಂತಹ ಯೋಗಗಳು ಕೂಡ ಶಿವರಾಶಿಯಲ್ಲಿರ್ತಕ್ಕಂಥ ವ್ಯಕ್ತಿಗಳಿಗೆ ಪ್ರಾಪ್ತಿಯಾಗುತ್ತೆ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಆರೋಗ್ಯದಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ನರಗಳ ತೊಂದರೆ, ಸ್ನಾಯುಗಳ ತೊಂದರೆ, ಮೂಳೆಗಳಲ್ಲಿ ತೊಂದರೆ ಆಗ್ತಕ್ಕಂಥದ್ದು, ವಾಹನ ಅಪಘಾತಾದಿ ಭಯಗಳು, ವಾಹನದಿಂದ ಬಿದ್ದು ತೊಂದರೆ ಆಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಕಲಹ, ಮನಸ್ತಾಪ, ಅಸಮಾಧಾನ ಕೆಲವೊಂದಷ್ಟು ಕಾರ್ಯಕ್ಷೇತ್ರಗಳಲ್ಲಿ ನಿಲ್ಲುವಂತಹದ್ದು, ಕೆಲವು ಕ್ಷೇತ್ರಗಳಲ್ಲಿ ಕೆಲವು ಕೆಲಸಗಳು ನಿಂತು ಹೋಗಿ ಕೆಲವೊಂದಷ್ಟು ಬಿಟ್ಟು ಹೋಗ್ತಕ್ಕಂಥದ್ದು, ಮನೆ ಕಟ್ಟುವಂತಹದ್ದು ಅರ್ಧಕ್ಕೆ ನಿಲ್ತಕ್ಕಂಥದ್ದು, ಇನ್ನು ಕೆಲವು ವಿಚಾರಗಳಲ್ಲಿ ನಾವು ಕೋರ್ಟು ಕಚೇರಿ ವ್ಯಾಜ್ಯಗಳಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು, ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸುವಂತಹ ಯೋಗಗಳು ಉಂಟಾಗುತ್ತೆ. ಸಾಕಷ್ಟು ಧನವೇ ಆಗ್ತಕ್ಕಂಥದ್ದು, ವ್ರತ ತಿರುಗಾಟ, ಆರ್ಥಿಕ ಸಮಸ್ಯೆ, ಮತ್ತೆ ಶತ್ರುಗಳಿಂದ ಬಾಧೆ ಆಗ್ತಕ್ಕಂಥದ್ದು, ಸಾಲದ ಬಾಧೆ ಆಗ್ತಕ್ಕಂಥದ್ದು ಕನ್ಯಾ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ತೊಂದರೆ ಆಗುವ ಸಾಧ್ಯತೆಗಳಿದೆ. ತುಲಾ ರಾಶಿ ಇರ್ತಕ್ಕಂಥ ವ್ಯಕ್ತಿಗೆ ಮನೆಯಲ್ಲಿ ಕುಟುಂಬದಲ್ಲಿ ತೊಂದರೆ, ಕುಟುಂಬದಲ್ಲಿ ಸ್ಥಾನದಲ್ಲಿ ಶನಿ ಇರೋದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತೆ. ಗಂಡ ಹೆಂಡತಿಯಲ್ಲಿ ಅಸಮಾಧಾನ, ಮಕ್ಕಳಲ್ಲಿ ಅಸಮಾಧಾನ, ಬಂಧು ವಿರೋಧ ಆಗ್ತಕ್ಕಂಥದ್ದು, ಆಸ್ತಿ ವಿಚಾರದಲ್ಲಿ ಗಲಾಟೆ, ಮನಸ್ತಾಪ, ಕೋರ್ಟು ಕಚೇರಿ ವ್ಯಾಜ್ಯ, ದಾಂಪತ್ಯದಲ್ಲಿ ಕಲಹ, ಹಣಕಾಸಿನ ತೊಂದರೆ ಅನುಭವಿಸ್ತಕ್ಕಂಥದ್ದು, ಮತ್ತೆ ಕೆಲವೊಂದಷ್ಟು ವೇರಿಯೇಷನ್ ಆಗ್ತಕ್ಕಂಥದ್ದು, ಆಗತ್ತೆ ಅನ್ನುವಂಥದ್ದು, ಆಗದೇ ಇರೋದು, ಅರ್ಧ ಕೆಲಸಕ್ಕೆ ನಿಂತು ಹೋಗ್ತಕ್ಕಂಥದ್ದು, ಮನೆ ಕಟ್ಟೋದು ಕೆಲಸ, ಮತ್ತೆ ವಿವಾಹ ಆಗತಕ್ಕಂಥವರಿಗೆ ವಿಳಂಬ ಆಗ್ತಕ್ಕಂಥದ್ದು, ಇನ್ನು ಕೆಲವು ಸಾಕಷ್ಟು ತೊಂದರೆಗಳನ್ನು, ಆರ್ಥಿಕ ಸಮಸ್ಯೆ, ವ್ಯಾವಹಾರಿಕ ಸಮಸ್ಯೆ, ಆರೋಗ್ಯ ಸಮಸ್ಯೆಯನ್ನ ಎದುರಿಸುವಂತಹ ಸಮಸ್ಯೆಗಳನ್ನ ಎದುರಿಸುವಂತಹದ್ದು ತುಲಾ ರಾಶಿಯವರಿಗೆ ಇರತಕ್ಕಂಥದ್ದು. ಇನ್ನು ವೃಶ್ಚಿಕ ರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ರಾಜಕೀಯದಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಹಿನ್ನಡೆ ಆಗ್ತಕ್ಕಂಥದ್ದು, ಕೆಲವೊಂದಷ್ಟು ಬಂಧು ವಿರೋಧ ಆಗ್ತಕ್ಕಂಥದ್ದು, ಕೋರ್ಟು ಕಚೇರಿ ವ್ಯಾಜ್ಯಗಳನ್ನು ಆಸ್ತಿ ಸಂಬಂಧವಾಗಿ ಹೋಗ್ತಕ್ಕಂಥದ್ದು, ಇನ್ನು ಕೆಲವೊಂದಷ್ಟು ಮನೆಯಲ್ಲಿ ಕಿರಿಕಿರಿ ಆಗ್ತಕ್ಕಂಥದ್ದು, ಮನೆ ಮಾರಾಟ ಮಾಡುವಂತಹ ಸಂದರ್ಭ, ಕೆಲವೊಂದಷ್ಟು ಸಾಲ ಮಾಡುವಂತಹ ಸಂದರ್ಭ, ಕೆಲವೊಂದಷ್ಟು ಶತ್ರುಗಳಿಂದ ತೊಂದರೆ, ಕೋರ್ಟು ಕಚೇರಿ ವ್ಯಾಜ್ಯದ ತೊಂದರೆ, ಕೆಲವೊಂದಷ್ಟು ಕಾಗದ ಪತ್ರ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ತೊಂದರೆಯನ್ನ, ಖರ್ಚನ್ನ ಅನುಭವಿಸ್ತಕ್ಕಂಥದ್ದು, ಕುಟುಂಬದಲ್ಲಿ ಬಂಧುಗಳಲ್ಲಿ ವಿರೋಧ ಆಗ್ತಕ್ಕಂಥದ್ದು. ಈಗ ವೃಶ್ಚಿಕ ರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಈ ರೀತಿಯಾಗಿರ್ತಕ್ಕಂಥ ತೊಂದರೆ ಆಗುವ ಸಾಧ್ಯತೆಗಳಿದೆ. ಅದಕ್ಕೆ ಸಂಬಂಧಪಟ್ಟಂತಹ ಪರಿಹಾರಗಳನ್ನು ಮಾಡ್ಕೊಳ್ತಕ್ಕಂಥದ್ದು. ಧನುರಾಶಿ ಇರತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ತಾಯಿ ಆರೋಗ್ಯದಲ್ಲಿ ತೊಂದರೆ, ತಂದೆ ಆರೋಗ್ಯದಲ್ಲಿ ತೊಂದರೆ, ಮನೆಯಲ್ಲಿ ತೊಂದರೆ, ಮನಸ್ತಾಪ, ಅಸಮಾಧಾನ, ಕೆಲವೊಂದಷ್ಟು
ಗಂಟಲಿಗೆ ಸಂಬಂಧಪಟ್ಟಂತಹ ತೊಂದರೆ, ENT ಗೆ ಸಂಬಂಧಪಟ್ಟಂತಹ ತೊಂದರೆಗಳು, ಬೆನ್ನು ನೋವು, ಮೂಳೆ ನೋವು ಬರ್ತಕ್ಕಂತಹ ತೊಂದರೆಗಳು ಧನುರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಕಂಡು ಬರುತ್ತೆ. ಮತ್ತೆ ಶೀತಕ್ಕೆ ಸಂಬಂಧಪಟ್ಟಂತಹ ತೊಂದರೆಗಳು, ಥೈರಾಯ್ಡ್ ಸಮಸ್ಯೆಗಳು ಬರ್ತಕ್ಕಂತಹದ್ದು, ಗಂಟು ನೋವು, ಮೂಳೆ ನೋವು, ನರಗಳ ವೀಕ್ನೆಸ್ ಬರ್ತಕ್ಕಂಥದ್ದು, ಮಾನಸಿಕವಾಗಿ ಅಸ್ವಸ್ಥ ಆಗ್ತಕ್ಕಂಥದ್ದು, ಆಹಾರ ಸೇವನೆ ಮಾಡಿದಾಗ ನಿಮ್ಗೆ ತೊಂದರೆ ಆಗ್ತಕ್ಕಂಥ ಗ್ಯಾಸ್ಟ್ರಿಕ್, ಮತ್ತೆ ಕಿಡ್ನಿ ಸ್ಟೋನ್ ಆಗ್ತಕ್ಕಂಥದ್ದು, ಲಿವರ್ ಸಮಸ್ಯೆ, ಗರ್ಭಕೋಶ ಸಮಸ್ಯೆಗಳು ಈ ಒಂದು ಧನುರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಬರುವಂತಹ ಸಾಧ್ಯತೆಗಳಿದೆ. ಎಚ್ಚರಿಕೆ ವಹಿಸಿಕೊಳ್ಳೋದು ಬಹಳ ಮುಖ್ಯವಾದ ವಿಚಾರ. ಇನ್ನು ಮಕರ ರಾಶಿ ಇರ್ತಕ್ಕಂಥ ವ್ಯಕ್ತಿಗೆ ಸಾಕಷ್ಟು ತೊಂದರೆಯನ್ನು ಈಗಾಗಲೇ ಅನುಭವಿಸಿದ್ದೀರಾ. ಆರ್ಥಿಕ ಸಮಸ್ಯೆಯನ್ನು ಅನುಭವಿಸಿದ್ದೀರಾ, ಕುಟುಂಬದ ಸಮಸ್ಯೆ ಅನುಭವಿಸಿದ್ದೀರಾ, ದೈಹಿಕವಾಗಿಯೂ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದೀರಾ. ಈ ರೀತಿಯಾಗಿ ಸಾಕಷ್ಟು ತೊಂದರೆಯನ್ನು ಅನುಭವಿಸಿದ್ದೀರಾ. ಶನಿಯ ಪ್ರಭಾವದಿಂದ ಸಾಕಷ್ಟು ಸಾಲ ಮಾಡುವಂತಹ ಯೋಗಗಳಿರುತ್ತೆ. ಅದಲ್ಲದೇನೆ ಕೆಲವು ಬಂಧು ವಿರೋಧ ಆಗ್ತಕ್ಕಂಥದ್ದು, ಹಿತಶತ್ರುಗಳಿಗೆ ತೊಂದರೆ ಕೊಡ್ತಕ್ಕಂಥದ್ದು, ಕೆಲವೊಂದಷ್ಟು ಕಮಿಟ್ಮೆಂಟ್ ಫೇಲ್ ಆಗ್ತಕ್ಕಂಥದ್ದು, ಈ ರೀತಿಯಾಗಿರ್ತಕ್ಕಂಥ ಅನಾವಿಧವಾಗಿರ್ತಕ್ಕಂತಹ ತೊಂದರೆಯನ್ನು ಅನುಭವಿಸುವಂತಹ ಯೋಗ. ಮತ್ತೆ ವಿವಾಹ ಇರುವವರಿಗೆ ವಿವಾಹ ವಿಳಂಬ ಆಗ್ತಕ್ಕಂಥದ್ದು, ದಾಂಪತ್ಯದಲ್ಲಿ ಕಲಹ, ಮನಸ್ತಾಪ, ಮತ್ತೆ ಮಕ್ಕಳಿಂದ ಸ್ವಲ್ಪ ಮಟ್ಟಿಗೆ ಅಸಮಾಧಾನ, ಮಕ್ಕಳು ಹೊರದೇಶಕ್ಕೆ ಓದಬೇಕು ಅಂದ್ರೆ ಅದಕ್ಕೆ ಅವಕಾಶ ಸಿಗೋದಿಲ್ಲ, ಆರ್ಥಿಕ ಸಮಸ್ಯೆಯಿಂದ ತೊಂದರೆ ಆಗೋದು, ದೂರದೇಶ ಪ್ರಯಾಣ ಮಾಡಕ್ ಆಗೋದಿಲ್ಲ, ದೇವಸ್ಥಾನಗಳಿಗೆ ಗುಡಿಗೋಪುರಗಳಿಂದ ಕಟ್ಟಿಸುವಂತಹದ್ದು, ಅದು ಕೆಲವೊಂದಷ್ಟು ಇದೆ. ಅಂತ ಸಂಘ ಸಂಸ್ಥೆಗಳ ಆಧಾರ ಇದ್ರೆ, ಟ್ರಸ್ಟ್ ಆಧಾರ ಇದ್ರೆ ಅದ್ರಲ್ಲಿ ನಿಂತು ಹೋಗುವಂತಹ ಸಂದರ್ಭ, ಕೆಲವೊಂದಷ್ಟು ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸುವಂತಹ ಯೋಗಗಳು ಮಕರ ರಾಶಿಯಲ್ಲಿ ಇರ್ತದೆ. ಇನ್ನು ಕುಂಭರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಸಾಕಷ್ಟು ಅನುಕೂಲ ಆಗಿದೆ, ಮತ್ತೆ ಅನಾನುಕೂಲ ಇದೆ. ಕಳ್ತನ ಆಗ್ತಕ್ಕಂಥದ್ದು, ತಲೆನೋವು ಬರ್ತಕ್ಕಂಥದ್ದು, ಬೆನ್ನು ಮೂಳೆ ನೋವು, ಬಿದ್ದು ಪೆಟ್ಟು ಮಾಡ್ಕೊಳ್ಳುವಂತಹ ಇವುಗಳು ಕುಂಭರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಇರ್ತದೆ. ಗುರುವಿನ ಅನುಕೂಲ ಇಲ್ಲೇ ಇರೋದ್ರಿಂದ ನಿಮ್ಮ ಕೆಲವು ಕೆಲಸ ಕಾರ್ಯಗಳು ಹಿನ್ನಡೆ ಉಂಟಾಗುತ್ತೆ. ದ್ವಿತೀಯವಾಗಿರತಕ್ಕಂಥ ರಾಹು ನಿಮಗೆ ಮಾಯಾಜಾಲವನ್ನು ಬೀಸಿ ಕೆಲವೊಂದಷ್ಟು ನಿಮಗೆ ಸುಳ್ಳು ನಿಜ ಅಂತ ಕಂಡುಬರೋದು, ನಿಜ ಸುಳ್ಳು ಅಂತ ಕಂಡುಬರೋದು, ಕೆಲವೊಂದಷ್ಟು ನಂಬಿಕೆ ಧ್ರುವ ಆಗ್ತಕ್ಕಂಥದ್ದು, ಹಿತಶತ್ರುಗಳಿಂದ ತೊಂದರೆ, ಕೋರ್ಟ್ ಕಚೇರಿ ವ್ಯಾಜ್ಯದಲ್ಲಿ ತೊಂದರೆ, ಅನಿರೀಕ್ಷಿತವಾಗಿರ್ತಕ್ಕಂಥ ಧನ ನಷ್ಟ ಆಗ್ತಕ್ಕಂಥದ್ದು, ಕಳ್ತನ ಆಗ್ತಕ್ಕಂಥದ್ದು, ವಾಹನ ಅಪಘಾತದ ಭಯಗಳಾಗ್ತಕ್ಕಂಥ ಇಂತಹ ಕೆಲವೊಂದಷ್ಟು ಕಷ್ಟ ಸಮಸ್ಯೆಗಳು ಬರುವಂತಹ ಸಾಧ್ಯತೆಗಳು ಕುಂಭರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿದೆ. ಇನ್ನು ಮೀನರಾಶಿ ಇರ್ತಕ್ಕಂಥ ವ್ಯಕ್ತಿಗೆ ಸಾಕಷ್ಟು ಸಮಸ್ಯೆಗಳನ್ನು ಅನುಭವಿಸುವಂತಹ ಯೋಗ ಇದೆ. ಇನ್ನು ಮೀನರಾಶಿ ಇರ್ತಕ್ಕಂಥ ವ್ಯಕ್ತಿಗೆ ಸಾಕಷ್ಟು ಆರ್ಥಿಕ ನಷ್ಟ ಆಗ್ತಕ್ಕಂಥದ್ದು, ಧನ ನಷ್ಟ ಆಗ್ತಕ್ಕಂಥದ್ದು, ವಾಹನ ಅಪಘಾತದ ಭಯಗಳು ಕೂಡ ಇರ್ತದೆ. ಗುರುವಿನ ಅನುಗ್ರಹ ಇಲ್ಲದೆ ಹೋಗಿದ್ರಿಂದ ಸಾಕಷ್ಟು ಸಮಸ್ಯೆಗಳನ್ನ, ಆರ್ಥಿಕ ಸಮಸ್ಯೆಗಳನ್ನ ಎದುರಿಸುವಂತಹದ್ದು, ಬಂಧುಗಳ ವಿರೋಧ ಆಗ್ತಕ್ಕಂಥದ್ದು, ದಾಂಪತ್ಯ ಸ್ವಲ್ಪ ಕಲಹ, ಮನಸ್ತಾಪ ಆಗತಕ್ಕಂಥದ್ದು, ಮಕ್ಕಳಿಂದ ತೊಂದರೆ ಬರ್ತಕ್ಕಂತಹ ಸಾಕಷ್ಟು ಸಮಸ್ಯೆಗಳು ಮೀನರಾಶಿ ಇರ್ತಕ್ಕಂಥ ವ್ಯಕ್ತಿಗಳಿಗೆ ಈ ಒಂದು ಆಗಸ್ಟ್ ತಿಂಗಳಿರುತ್ತವೆ. ಹೀಗೆ ಈ ರೀತಿಯಾಗಿ ದ್ವಾದಶ ರಾಶಿಗಳ ಮೇಲೆ ಇರತಕ್ಕಂತ ಶುಭಾಶುಭ ಫಲಗಳನ್ನು, ದ್ವಾದಶ ರಾಶಿಗಳ ಮೇಲೆ ಬೀಳತಕ್ಕಂತಹ ಪ್ರಭಾವಗಳನ್ನ ತಾವು ಈಗಾಗಲೇ ಅರಿಸಿದ್ದೀರಿ. ತಮಗೆ ಒಂದೆರಡು ತೊಂದರೆ ಇದ್ದಾಗ, ಕಷ್ಟ ಇದ್ದಾಗ, ಸಮಸ್ಯೆ ಇದ್ದಾಗ ತಮ್ಮ ಜಾತಕವನ್ನ ಪರಿಶೀಲನೆ ಮಾಡಿಕೊಳ್ಳೋದು ಬಹಳ ಮುಖ್ಯವಾದ ವಿಚಾರ. ಈ ಸಾಮಾನ್ಯ ಗೋಚರ ಫಲ ಅಂತ ಸಾಮಾನ್ಯ ತಿಂಗಳಿಗೆ ಬರ್ತಕ್ಕಂತಹ, ಮಹಾಮಾಸದಲ್ಲಿ ಬರ್ತಕ್ಕಂತಹ ಗೋಚರ ಸಾಮಾನ್ಯ ಫಲ. ಇನ್ನು ಜಾತಕದಲ್ಲಿ ನಿಮಗೆ ಒಳ್ಳೆಯ ಪಶು ಫಲಗಳಿದ್ರೆ ಇಂತಹ ದೋಷಗಳು ಕೂಡ ಬರದೇ ಇರುತ್ತೆ. ಶುಭವಾಗಲಿ.